ಸದೃಢತೆ ಮತ್ತು ದೃಢತೆಯನ್ನ ಹೆಚ್ಚು ಮಾಡುವಂಥದ್ದು ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ನಿಮಗೆ ಸದೃಢತೆ ಮತ್ತು ದೃಢತೆಯನ್ನು ಕೊಡ್ತಕ್ಕಂಥದ್ದು ಏನಾದರೆ ಅದು ಕ್ರೀಡಾಕೂಟ ಅಂತ. ಮಕ್ಕಳೆಲ್ಲ ನೀವು ಈ ಕ್ರೀಡಾಕೂಟದಲ್ಲಿ ಇವತ್ತು ಭಾಗವಹಿಸ್ತಿದ್ರಿ. ಇದು ಅಪರೂಪದ ಕ್ಷಣ ನಿಮಗೆ. ಇವತ್ತು ನಾವು ಆಟ ಆಡ್ರಿ ಅಂದ್ರೆ ನಮಗೆ ಆಡೋಕ್ಕಾಗಲ್ಲ ಇಲ್ಲಿ ಕೂತವರಿಗೆಲ್ಲ. ಇಂಥ ಕ್ಷಣ ಈ ರೀತಿ ಸ್ನೇಹಿತರ ಜೊತೆಗೆ ಆಡುವಂಥ ಅಪರೂಪದ ಒಂದು ದಿನ ಮತ್ತೊಮ್ಮೆ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಕ್ರೀಡೆಯನ್ನು ನೀವು ಎಂಜಾಯ್ ಮಾಡ್ತಾ ಆಡಬೇಕು. ಕ್ರೀಡಾಕೂಟ ಗೆಲ್ಲಬೇಕು. ಪ್ರತಿಯೊಬ್ಬರು ಸಹ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತೇವೆ. ಎಲ್ಲರೂ ಗೆಲ್ಲಕ್ಕಾಗಲ್ಲ. ಒಂದು ಈವೆಂಟ್ಸಲ್ಲಿ ಒಬ್ಬರು ಮಾತ್ರ ಫಸ್ಟ್ ಬರಲಿಕ್ಕೆ ಸಾಧ್ಯ, ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ. ಹಾಗಾಗಿ ಸೋತವರು ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸಿಕೊಂಡು ಸೋಲನ್ನೇ ಗೆಲುವಿನ ಸೋಪಾನವಾಗಿ ಮಾಡಿಕೊಂಡು ಮುಂದಿನ ದಿನಗಳು ನೀವು ಹೋರಾಟ ಮಾಡಬೇಕು. ಗೆದ್ದಿರ್ತಕ್ಕಂಥ ಮಕ್ಕಳು ಮುಂದೆ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಈ ಒಂದು ಶಾಲೆಗೆ, ನಿಮ್ಮ ಶಾಲೆಗೆ ಮತ್ತು ಈ ಕ್ಲಸ್ಟರಿಗೆ, ತಾಲೂಕಿಗೆ ಕೀರ್ತಿ ತರುವಂಥ ಮಕ್ಕಳಾಗಿ ಅಂತ ಹೇಳುತ್ತಾ ಕ್ರೀಡಾಕೂಟವನ್ನು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಯಾರೂ ಸಹ ನಿಯಮ ಬಾಹ್ಯರವನ್ನು ಮಾಡದೆ, ಯಾಕಂದರೆ ಎಡೆಬಿಡದೆ ವಲಯ ಮಟ್ಟದ ಕ್ರೀಡಾಕೂಟಗಳು ನಡೀತಾ ಇದ್ದಾವೆ. ನಮ್ಮ ದೈಹಿಕ ಶಿಕ್ಷಕರಂತೂ ಪ್ರತಿದಿನ ಬೆಳಗಿನಿಂದ ಸಂಜೆವರೆಗೆ ನಿಲ್ತಾರೆ. ಎಲ್ಲ ನೀವು ನೋಡಿ, ನಾವು ತೀರ್ಪನ್ನು ಕೊಡ್ತಕ್ಕಂಥವ್ರು ಎಲ್ಲರೂ ದೇವರಲ್ಲ. ಇಂಟರ್ನ್ಯಾಷನಲ್ಲೇ ನೋಡ್ತೇವೆ, ಥರ್ಡ್ ಅಂಪೈರು ಸಹ ತಪ್ಪು ಮಾಡ್ತಾರೆ. ಎಲ್ಲೂ ಸಹ ಗೊಂದಲಕ್ಕೆ ಆಸ್ಪದ ಮಾಡದೆ, ಪಬ್ಲಿಕ್ಕನ್ನು ತುಂಬ ಎಂಟ್ರಿ ಮಾಡ್ಕೊಳ್ಳದೆ ಕ್ರೀಡಾಕೂಟವನ್ನು ನೀವೆಲ್ಲ ಶಿಕ್ಷಕರು ಯಶಸ್ವಿಯಾಗಿ ನಡೆಸಿಕೊಡ್ತೀರಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.